ಅವರ ನೆರಳನ್ನು ಮುಟ್ಟುವಂಥ ಸಾಮರ್ಥ್ಯವೂ ನಮ್ಮ ಘನ ಸರ್ಕಾರಕ್ಕೆ ಇಲ್ಲ. ಅದು ರಾಜಕೀಯ. ಯುಪಿನಲ್ಲಿ, ಗುಜರಾತಲ್ಲಿ, ಡೆಲ್ಲಿಲಿ ಎಷ್ಟು ಜನ ದಿನ 15-20 ಜನ ರೇಪ್ ಆಗ್ತಾರೆ. ಪುಟಾಣಿ ಮಕ್ಕಳುಗಳು ಕೊಲೆ ಆಗ್ತಾರೆ. ಏನಾದ್ರು ಕ್ರಮ ತಗೊಂಡಿದಾರ? ಕರ್ನಾಟಕದಲ್ಲೂ ಆಗ್ತಾರೆ. ದಿನಬೆಳಗಾರು ಓದ್ತೀವಿ. ಇವತ್ತಿನ ದುರಂತ ಅಂದರೆ ದುರಂತ ಅಲ್ಲ, ಖುಷಿ ತಗ್ತಿ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಆಡಳಿತಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಒಪ್ಕೋತಾರೆ. ತಪ್ಸಕ್ಕಾಗಿಲ್ವಾ? ಅದೇ ತರ ಸಾಮಾಜಿಕ ವಾತಾವರಣದಲ್ಲಿ ಬಡ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ ಒಪ್ಕೋತಾರೆ, ಆಗ್ತಾ ಇದೆ. ನ್ಯಾಯವನ್ನು ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಸಾಧ್ಯ. ಜನ ಜಾಗೃತರಾಗಿ ಪಾಠ ಕಲಿಸ್ಬೇಕು. ನ್ಯಾಯವನ್ನಾಗಲಿ ಸತ್ಯವನ್ನಾಗಲಿ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಕನಸಿನಲ್ಲಿ ನಾವು ಹೇಳಬೇಕೆ ಹೊರತು ಪ್ರಾಕ್ಟಿಕಲ್ ಆಗಿ ಸೌಜನ್ಯ ಸತ್ತಳೋ 4 ದಿನ ಇನ್ನೂ ಕೂಗಾಡ್ತಾರೆ, ಮರ್ತೋಗುತ್ತೆ. ಇಲ್ಲ ಇನ್ಯಾವನೊಬ್ಬ ಬಡಪ ಎಲ್ಲೆಲ್ಲೋ ಇರ್ತಾನೆ, ಅವ್ನು ಹೇಳ್ಕೊಂಬಂದು ಅವ್ರಿಗೆ ಅವ್ರ ಮನೆಯವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಇನ್ನೊಬ್ಬನು ಬಂದು ಗುರಿ ಮಾಡಿ ಕೊಲ್ತಾರೆ ಹೊರತು ಅವರ ನೆರಳನ್ನು ಮುಟ್ಟುವಂಥ ಸಾಮರ್ಥ್ಯವೂ ನಮ್ಮ ಘನ ಸರ್ಕಾರಕ್ಕೆ ಇಲ್ಲ. ಅದು ರಾಜಕೀಯ, ಸಾಮಾಜಿಕ ಅಲ್ಲ, ರಾಜಕೀಯ ಕಾರಣ ಅಂತ ಹೇಳುವಂಥ ವ್ಯಕ್ತಿನೂ ಇಲ್ಲ ನಮ್ಮಲ್ಲಿ. ಮತ್ತೆ ತನಿಖೆ ಶುರುವಾದ್ರೆ ನ್ಯಾಯ ಸಿಗೋದು ಈಗ ನೀವು ಹೇಳಿದ್ರೆ ನೆರಳನ್ನು ಕೂಡ ಮುಟ್ಟಕ್ಕಾಗಲ್ಲ ಅಂತ ಅದೊಂದು ಪ್ರಭಾವಿ ಅಂತ. ನೆರಳನ್ನು ಮುಟ್ಟಕ್ಕಾಗಲ್ಲ ಅಂತ ಪ್ರಭಾವಿ ಅಂತ ನೀವು ಹೇಳಿದ್ರಿ. ಮತ್ತೆ ತನಿಖೆ ಆದ್ರೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆಯಾ ಅಂತ? ಇಲ್ಲ. ತನಿಖೆ ಮಾಡೋರು ಯಾರು? ನಿಮ್ಮ ಶಿಷ್ಯರೇ. ಈಗ ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರು ಹೇಳ್ಬಿಟ್ಟು ಎಂಥದ್ದು ಲೋಕಾಯುಕ್ತಕ್ಕೆ ಕೊಟ್ಟರು. ಏನು ವರದಿ ಬಂತು? ಇವ್ರು ಹೇಳ್ದಂಗೆ ಬಂತು. ಇವ್ರು ಹೇಳಿದ ಟೈಮ್ಗೆ ಅವನು ಎನ್ಕ್ವೈರಿ ಮಾಡ್ತಾನೆ. ಆದರೆ ಸಿದ್ದರಾಮಯ್ಯನವರು ಶ್ರೀಮಂತರು ತಪ್ಪು ಮಾಡಿದ್ದಾರೆ ಅಂತಲ್ಲ. ನಾನು ಅಧಿಕಾರದಲ್ಲಿದ್ದಾಗ, ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಅಲ್ಲಿ ಮೋದಿ ಇರ್ಬೋದು, ಅಧಿಕಾರಿಗಳೆಲ್ಲ ಕೇಂದ್ರ ವ್ಯಕ್ತಿಯ ಕನ್ಸಲ್ಲೆಯನ್ನೇ ಫಾಲೋ ಮಾಡ್ತಾರೆ. ಯಾರೂ ವಿರುದ್ಧ ಹೋಗಲ್ಲ. ಅವ್ರಿಗೇನು ಬೇಕೋ ಅವನನ್ನು ಓಲೈಸ್ತಾರೆ ಹೊರತು ನ್ಯಾಯ ತೀರ್ಪು ಯಾರಿಗೇನು ಬೇಕಾಗಿಲ್ಲ. ನನಗಂತೂ ವೈಯಕ್ತಿಕವಾಗಿ ಸೌಜನ್ಯ ಸತ್ಲು, ಅವಳ ಹೆಸರಿಗೂ ನ್ಯಾಯ ಸಿಗೋಲ್ಲ, ಖಂಡಿತ ಸಿಗೋಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ಹೇಳಿ ಬರಲ್ಲ? ಮುಂದೆ ಧೈರ್ಯ ಬೇಕಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಜೋರಾಗಿ ಹೇಳ್ಬೇಕು. ಸ್ವಲ್ಪ ಜೋರಾಗಿ ಅಲ್ಲ, ಎಲ್ಲಿದೆ ಕೇಳಲ್ಲ, ಕಿವಿಗೆ ಹಾಕೊಂಡಿಲ್ಲ, ಅವರು ಹಾಕೊಂಡಿಲ್ಲ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಅಂತ ಒಂದು ಜನಾಂದೋಲನ ಆಗಬೇಕು ಅಂತ. ಅಲ್ಲ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದ್ರೆ ಅಧಿಕಾರ ಯಾರ ಕೈಲಿದೆ? ಪ್ರಶ್ನೆ ಮಾಡಿಯಪ್ಪ, ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಮಾಡಿರಿ, ಹಾಕಿ ಪೇಪರ್ಲಿ. ಆಮೇಲೆ ತೀರ್ಮಾನ ಮಾಡೋರು ಯಾರು? ಕೃಷ್ಣ ಬೈರೇಗೌಡ ಹೇಳ್ದ, ಭ್ರಷ್ಟಾಚಾರ ನಡೀತಾ ಇದೆ, ತಪ್ಸಕ್ಕಾಗಲ್ಲ. ಮಾಡೋರು ಯಾರು? ಸಿದ್ದರಾಮಯ್ಯ ಸರ್ಕಾರ ಇಂಪಾರ್ಷಿಯಲ್ ಎನ್ಕ್ವೈರಿ ಮಾಡಿರಿ ಅಂತ ಹೇಳ್ತಾರ? ಬೊಮ್ಮಾಯಿ ಸರ್ಕಾರ ಹೇಳುತ್ತಾ? ಅಧಿಕಾರ ಪೀಠ ನನಗೆ ಮುಖ್ಯ. ಸತ್ತೆಣ್ಣು ಬಡಪ ಹೆಣ್ಣು, ಫುಟ್ಪಾತ್ ಹೆಣ್ಣು. ಫುಟ್ಪಾತಲ್ಲಿ ಹೋಗೋರು ಅವ್ರಿಗೆ ಅಸ್ತಿತ್ವ ಇದೆ ಅಂడి, ಸತ್ತು ಸಾಯ್ತಾರೆ. ಇನ್ನು ಜಗದ್ಗುರುಗಳಲ್ಲಿ ಜನಸಾಮಾನ್ಯರು ಮೇಲ್ ಬಿದ್ದಾಗ, ಪ್ರತಿಭಟನೆ ಮಾಡಿದಾಗ 4 ದಿನ ಕೂಗಾಡ್ತಾರೆ, ಅಲೆ ಏಳುತ್ತಿ, ಆಮೇಲೆ ಅಲೆ ಹೊರಟೋಗುತ್ತೆ. ಅವ್ರ ಮಠಾಧೀಶರ ಬೆಂಬಲ ನಮಗೆ ಬೇಕೇ ಬೇಕು, ದೊಡ್ಡ ವ್ಯಕ್ತಿಗಳ ಬೆಂಬಲ ಬೇಕೇ ಬೇಕು. ಈ ದೃಷ್ಟಿಯಿಂದ ಸರ್ಕಾರ ಯಾವ ಕೆಲಸವನ್ನೂ ಮಾಡಿದ ಸೌಜನ್ಯನ ಬಲಿ ಕೊಟ್ಟರು. ಅವ್ರ್ಯಾರೋ ಕೊಂದಾಕಿದ್ರು, ಇವರು ದಿನ ಕೊಲ್ತಾರೆ ನಮ್ಮ ಸರ್ಕಾರ ಅವಳನ್ನು. ಜನ ಮಾತ್ರ ಬಿಡೋಲ್ಲ. ದೊಡ್ಡ ಮನುಷ್ಯರು ತಪ್ಪು ಮಾಡಿದರೆ ಇದು ತಪ್ಪಲ್ಲ. ನಮ್ಮ ಅಕ್ಕ ಒಬ್ಬಳಿದ್ದಾಳೆ, ಮೇಡಮ್ ಯಶೋಧ ಬಹನ್ ಅಂತ. ಅವ್ರ ಕಷ್ಟ ಕೇಳಿದ್ರೆ ಗುಂಡು ತಗೊಂಡು ಹೊಡಿಬೇಕು ಅಂತದ್ದು ಇಡೀ ಸರ್ಕಾರಕ್ಕೆ. ಗುಜರಾತಲ್ಲಿದ್ದಾಳೆ ನಮ್ಮ ಅಕ್ಕ. ಯಾರು
ಇಲ್ಲ, ಮೇಲ್ದರ್ಜೆಯ ವ್ಯಕ್ತಿ ಆ ತಪ್ಪು ಮಾಡಿದ್ದಾನೆ, ಮುಟ್ಟಕ್ಕಾಗಲ್ಲ. ಮದುವೆ ಆಗ್ತಾನೆ, ಬಿಟ್ಬಿಟ್ಟು ಹೊಟ್ಟೋಗ್ತಾನೆ, ಕೇಳೋರಿಲ್ಲ. ಸೌಜನ್ಯನ ಕೊಲ್ತಾರೆ, ಹೊಟ್ಟೋಗ್ತಾರೆ. ಬಡಪಾಯಿ ಹೆಣ್ಣು, ಬಡತನದ ಹೆಣ್ಣು, ಹಿಡಿದ್ರೆ ಅವರನ್ನು ಹೊಡಿಬೇಕಲ್ಲ. ರಾಜಕೀಯವಾಗಿ ಏಟು ಬೀಳುತ್ತೆ, ಸಾಮಾಜಿಕವಾಗಿ ಏಟು ಬೀಳುತ್ತೆ. ಈ ನಮ್ಮ ಕೆಟ್ಟ ವ್ಯವಸ್ಥೆಯನ್ನು ನಾವು ಎಲ್ಲಿವರೆಗೆ ಸರಿಪಡಿಸೋದು ಸಾಧ್ಯ ಇಲ್ಲ. ಅಧಿಕಾರಿಗಳು ಸರಿಪಡಿಸೋಲ್ಲ, ಯಾಕೆಂದರೆ ಅವರೇ ಇನ್ವಾಲ್ವ್ ಆಗಿರೋರು, ರಾಜಕಾರಣಿಗಳೇ ಇನ್ವಾಲ್ವ್ ಆಗಿದ್ದಾರೆ. ಜನಸಾಮಾನ್ಯರು ದಂಗೆ ಎದ್ದು ಸಾಧ್ಯವಾದ ಗುಂಡು ಹೊಡೆದು ಅವರಿಗೆ ಬಿಲ್ಲು ಬಾಣ ಇದ್ದರೆ ಅದನ್ನು ಹೊಡೆದು ಇಂಥ ದ್ರೋಹಿಗಳನ್ನ ಬಲಿ ಹಾಕ್ತಾ ಹೋದರೆ ಸೌಜನ್ಯ ಕೇಸ್ ಇಂಥದ್ದು 100 ಅಲ್ಲ 1000 ಆಗ್ತವೆ. ಸರ್ಕಾರಕ್ಕೆ ಬೇಕಾಗಿಲ್ಲ ಇದೆಲ್ಲ. ನಾನು ಸೇಫ್ ಆಗಿದ್ದರೆ ಸಾಕು. ನನ್ನ ರಾಜಕೀಯದಲ್ಲಿ ನನ್ನ ಜುಬ್ಬ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ಕೊಂಡು ನಾನು ಓಡಾಡ್ತೀನಿ ಹೊರತು ಕೊಂದ ವ್ಯಕ್ತಿಯನ್ನು ಗೊತ್ತಿದ್ದರೂ ಮುಟ್ಟುವುದಿಲ್ಲ. ಈಗ ನಮ್ಮ ಇನ್ಫ್ಲೂಯೆನ್ಸ್ ಇದೆ. ಜನ, ಮೈಸೂರಿನ ಜನ ಇದ್ರ ಬಗ್ಗೆ ಮತ್ತೆ ಜಾಗೃತರಾಗಿ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೌತ್ ಕೆನಡಾಲ್ ಯಾರೋ ದೊಡ್ಡ ಗಲಾಟೆ ಮಾಡಿ ಅವ್ರಿಗೂ ತೊಂದರೆ ಕೊಟ್ಟಿದ್ದಾರೆ. ನಮ್ಮ ಮೈಸೂರಿನವರು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಸೋಷಲ್ ಸಿದ್ದರಾಜ್ ಇದ್ದಾರೆ, ಅರವಿಂದ ಶರ್ಮಾ ಇದ್ದಾನೆ. ಇವ್ರಿಗೆ ಆಸಕ್ತಿ ವಹಿಸಿ ಓಡಾಡ್ತಿದ್ದಾರೆ. ಇವ್ರಿಗೆ ನಮ್ಮ ಬೆಂಬಲ ಇದೆ. ಜನಸಾಮಾನ್ಯರು ಎಲ್ಲಿವರೆಗೆ ಈ ಸಮಸ್ಯೆನ ಕೈ ತಗೊಂಡು ಸಾಮಾನ್ಯರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರವನ್ನು ದೊಡ್ಡವರನ್ನು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಸಿ ಬಿಡಿಸೋವರೆಗೂ ಇಂಥದ್ದು ಹಗರಣಗಳು ನಡೀತಲೇ ಇರ್ತವೆ. ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಮ್ಮ ಬೆಂಬಲ ಇರುತ್ತೆ. ನಮಸ್ಕಾರ. ನಿಮಗೆ ನ್ಯಾಯಾಂಗ ಇಲಾಖೆ ನಂಬಿಕೆ ಇದೆಯಾ? ಎಲ್ಲಿ? ನ್ಯಾಯಾಂಗದ ಮೇಲೆ ನಂಬಿಕೆ ಇದೆಯಾ? ನ್ಯಾಯಾಂಗದಲ್ಲೂ ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ. ಇಷ್ಟು ಯಾಕೆ ಸುಮ್ಮನಿದೆ ನ್ಯಾಯಾಂಗ? ಅವನನ್ನು ಬಿಟ್ಟರು, ಜೈಲಲ್ಲಿದ್ದವ್ರನ್ನ. ಇವನು ಹಾಗೆ ಸತ್ತೋದ, ಇವಳು ಹಾಗೆ ಅವಳೇ ಕೊಲೆ ಮಾಡಿಕೊಂಡ್ರ? ಯಾಕೆ ಹುಡ್ಕೋಲ್ಲ? ಎಲ್ಲ ನ್ಯಾಯಾಧೀಶರು ಎಲ್ಲ ನ್ಯಾಯಾಂಗ ಅಂತಲ್ಲ, ನ್ಯಾಯ ಇದೆ. ಆದರೆ ಕೆಲವರು, ನೀವೇ ನೋಡಿದ್ದೀರಿ, ಮಾಧ್ಯಮದಲ್ಲಿ ಹಾಕಿದ್ದೀರಿ, RSS ಇಂದ ಯಾರೋ ಹೈಕೋರ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ. ಅವರು ನಿವೃತ್ತರಾದ ಮಾಡೇ ದಿನಾನೇ ಅವ್ರಿಗೆ ಕೇಂದ್ರ ಸರ್ಕಾರ ಕೆಲಸ ಕೊಡುತ್ತೆ. ಅವ್ರು ಕೊಟ್ಟ ತೀರ್ಪುಗಳೆಲ್ಲನೂ ಸರ್ಕಾರದ ಪರವಾಗೇ ಕೊಟ್ಟರು. ಅವರು ಮಾಧ್ಯಮದಲ್ಲಿ ಬಂತು. ನ್ಯಾಯಾಂಗ ಒಳ್ಳೆಯದು, ಅದರಲ್ಲಿ ಕುರ್ಚಿಯಲ್ಲಿ ಕೂರುವಂಥ ವ್ಯಕ್ತಿ ಅವ್ನು ಪಕ್ಷಾತೀತವಾಗಿರಬೇಕು, ಧರ್ಮಾತೀತವಾಗಿರಬೇಕು, ಅವ್ನು ನ್ಯಾಯದ ಪರ ಇರಬೇಕು. ಆದರೆ ಅವರೇ ಒಂದು ತಲೆ ತುಂಬ ಯಾವುದೋ ಒಂದನ್ನು ತುಂಬಿಕೊಂಡಿದ್ದರೆ ಒಂದು ಸಿದ್ಧಾಂತವನ್ನು, ಅವನಿಂದ ನ್ಯಾಯ ನಿರೀಕ್ಷೆ ಮಾಡ್ತೀವಿ ನಾವು. ಇಲ್ಲಿ ಬಡಪಾಯಿ ಹೆಣ್ಮಗಳು ಅವ್ರು ದೊಡ್ಡ ಮನುಷ್ಯರ ಮನೆ ಹುಡುಗಿಯಾಗಿದ್ದಿದ್ರೆ ಒಂದು ಪಕ್ಷ ಉದಾಹರಣೆ ಕೊಡೋದು, ಪ್ರಧಾನಮಂತ್ರಿ ಮನೆ ಸಂಬಂಧಿತ ವ್ಯಕ್ತಿ, ಮುಖ್ಯಮಂತ್ರಿ ಮನೆ ಸಂಬಂಧಿತ ವ್ಯಕ್ತಿ ಆಗಿದ್ದಿದ್ದು ಸುಮ್ಮನೆ ಇರ್ತಿದ್ರ? 42 ಗಂಟೆಯಲ್ಲಿ ಎನ್ಕೌಂಟರ್ ಮಾಡಿ ಹೇಳ್ಕೊಂಬರೋರು ಪೊಲೀಸ್ನವರು. ಇವಳು ಬಡಪಾಯಿ ಹೆಣ್ಣು ಸತ್ತು ಸಾಯ್ತಾಳೆ. ಈ ಧೋರಣೆ ನಮ್ಮ ಸರ್ಕಾರದಲ್ಲೂ ಇದೆ, ಅಧಿಕಾರಿಗಳಲ್ಲಿದೆ. ನಾವು ಹೋರಾಟ ಮಾಡಿ ಜಾಗೃತಗೊಳಿಸೋಕ್ಕಿಲ್ಲ, ಅವರೇ ತಿಳ್ಕೋಬೇಕದನ್ನು. ಎಷ್ಟರಿಗೆ ನಾವು ಬುದ್ಧಿ ಹೇಳೋಕ್ಕಾಗುತ್ತೆ? ಇಡೀ ಭಾರತದ ವ್ಯವಸ್ಥೆಯೇ ಆ ಥರ ಕೆಟ್ಟಿದೆ, ಕೇಂದ್ರದಿಂದ ರಾಜ್ಯ ಸರ್ಕಾರದವರೆಗೆ. ಎಷ್ಟು ಜನ ಸೌಜನ್ಯಗಳು ಸತ್ತಿಲ್ಲ? UPನಲ್ಲಿ, ಗುಜರಾತಲ್ಲಿ, ಡೆಲ್ಲಿಲಿ ಎಷ್ಟು ಜನ ದಿನ 15-20 ಜನ ರೇಪ್ ಆಗ್ತಾರೆ. ಪುಟಾಣಿ ಮಕ್ಕಳುಗಳು ಕೊಲೆ ಆಗ್ತಾರೆ. ಏನಾದ್ರು ಕ್ರಮ ತಗೊಂಡಿದ್ದಾರಾ? ಕರ್ನಾಟಕದಲ್ಲೂ ಆಗ್ತಾರೆ. ದಿನಬೆಳಗಾರು ಓದ್ತೀವಿ. ಇವತ್ತಿನ ದುರಂತ ಅಂದರೆ ದುರಂತ ಅಲ್ಲ, ಖುಷಿ ತಗ್ತಿ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಆಡಳಿತಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಒಪ್ಕೋತಾರೆ. ಅವರು ತಪ್ಪಕ್ಕಾಗಿಲ್ವಾ? ಅದೇ ಥರ ಸಾಮಾಜಿಕ ವಾತಾವರಣದಲ್ಲಿ ಬಡ ಹೆಣ್ಣು ಮಕ್ಕಳ ಮೇಲಾಗ್ತಾ ಇರುವಂಥ ಅತ್ಯಾಚಾರವನ್ನು
ಒಪ್ಕೋತಾರೆ ಆಗ್ತಾ ಇದೆ ಅಂತ, ತಪ್ಸೋಕ್ಕಾಗೋಲ್ಲ. ಯಾಕೆಂದರೆ ಅದ್ರ ಹಿಂದೆ ಇರೋರು ಇನ್ಯಾರೋ ದೊಡ್ಡವರು. ನಾವು ನಮ್ಮ ಕಾನ್ಷಿಯಸ್, ನಮ್ಮ ಆತ್ಮ ಪ್ರಜ್ಞೆ ಜಾಗೃತವಾಗಿ ಅಧಿಕಾರದಲ್ಲಿರೋರು ಬಹಳ ಕಟ್ಟುನಿಟ್ಟಾಗಿ ಅಧಿಕಾರವನ್ನು ಚಲಾಯಿಸದೆ ಹೋದರೆ, ಕೃಷ್ಣಬೈರೇಗೌಡ ಹೇಳ್ದಂಗೆ ಇದೇ ನಾನೇನೂ ಮಾಡೋಕ್ಕಾಗೋಲ್ಲ, ಕೊಲೆ ಆಗ್ತಾ ಇದೆ, ಅಯ್ಯೋ ಏನೋ ಮಾಡೋಕ್ಕಾಗಲ್ಲಪ್ಪ, ಇನ್ಯಾರೋ ಇದ್ದಾರೆ ಅಲ್ಲಿ. ನೀವು ಹೋಗೋದು ಧರ್ಮಸ್ಥಳದ ಮಠದ ಬಳಿಕೆ ಹೋಗುತ್ತೆ, ಅದು ಆ ಕಂಪಾಸ್ ತಿರುಗಿದ್ರೆ ಮುಳ್ಳು ಅದು ಅಲ್ಲಿಗೆ ತೋರಿಸುತ್ತೆ. ಮುಟ್ಟಕ್ಕಾಗುತ್ತೆ ಅವರನ್ನು? ಮುಟ್ಟಕ್ಕಾಗೋಲ್ಲ. ನೇರ ಹೇಳೋದಾದರೆ ಅವ್ರ ಹತ್ರ ನಿಷ್ಠವಾಗಿ ಕಟ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ನನಗೆ ರಾಜಕೀಯ ಮುಖ್ಯ, ರಾಜಕಾರಣಿಗೆ ಮತ್ತು ನಾನು ಎಲ್ಲಕ್ಕೆ ಗೆಲ್ಲಬೇಕು, ನನ್ನ ಪಾರ್ಟಿ ಗೆಲ್ಲಬೇಕು, ನನ್ನ ಜನ ಗೆಲ್ಲಬೇಕು. ಇಂಥದ್ರಲ್ಲಿ ನ್ಯಾಯವನ್ನು ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಸಾಧ್ಯ. ಜನ ಜಾಗೃತರಾಗಿ ಪಾಠ ಕಲಿಸ್ಬೇಕು. ನ್ಯಾಯವನ್ನಾಗಲಿ ಸತ್ಯವನ್ನಾಗಲಿ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಕನಸಿನಲ್ಲಿ ನಾವು ಹೇಳಬೇಕೆ ಹೊರತು ಪ್ರಾಕ್ಟಿಕಲ್ ಆಗಿ ಸೌಜನ್ಯ ಸತ್ತಳೋ 4 ದಿನ ಇನ್ನೂ ಕೂಗಾಡ್ತಾರೆ, ಮರ್ತೋಗುತ್ತೆ. ಇಲ್ಲ ಇನ್ಯಾವನೊಬ್ಬ ಬಡಪ ಎಲ್ಲೆಲ್ಲೋ ಇರ್ತಾನೆ, ಅವನು ಹೇಳ್ಕೊಂಬಂದು ಅವ್ನಿಗೆ ಅವ್ರ ಮನೆಯವ್ರಿಗೊಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಇನ್ನೊಬ್ಬನು ಬಂದು ಗುರಿ ಮಾಡಿ ಕೊಲ್ತಾರೆ ಹೊರತು ಮೂಲತಃ ಯಾರು ಅದಕ್ಕೆ ಕಾರಣ